ಅಯೋಧ್ಯೆ ರಾಮ ಮಂದಿರದಲ್ಲಿ ಜಾಗದಲ್ಲಿ ಬಾಬ್ರಿ ಮಸೀದಿ ಕಟ್ಟೋದು ರಾಹುಲ್ ಗಾಂಧಿಯ ಭವಿಷ್ಯದ ಯೋಜನೆ ಅಂತ ಯಾರೋ ಹೇಳಿದ್ರು. ಅದನ್ನ ಈ ವ್ಯಕ್ತಿ ವಿಡಿಯೋ ಮಾಡಿ ಹಾಕಿದ್ರು. ಅದನ್ನು ಇನ್ಯಾವರೋ ಒಬ್ಬ ಯೂಟ್ಯೂಬರ್ ಯಾರೋ ಒಬ್ಬ ಇದೆಲ್ಲ ಸರಿ ಇಲ್ಲ ಅಂತ ಹೇಳಿ ಅದಕ್ಕೆ ಅಬ್ಜೆಕ್ಷನ್ ಹಾಕಿದ್ರು. ಅವ್ರೇನು ಸುಮ್ಮನಿರಕ್ಕಾಗಲ್ವೇನ್ರಿ ಅವ್ರಿಗೆ? ಅದರ ಆಧಾರದ ಮೇಲೆ ಕರ್ನಾಟಕದ ಯಾರೋ ಬೋಪಣ್ಣ ಅನ್ನೋ ವ್ಯಕ್ತಿ ಹೋಗಿ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟರು. ಅದರ ಆಧಾರದ ಮೇಲೆ ನಮ್ಮ ಪೊಲೀಸ್ನವ್ರು ಉತ್ತರ ಪ್ರದೇಶಕ್ಕೆ ಹೋದ್ರು. ಬ್ಯೂಟಿಫುಲ್, ವೆರಿ ಗುಡ್. ಅಲ್ಲಿಗೆ ಯಾಕೆ ಹೋಗ್ಬೇಕಾಗಿತ್ತು 3 ಜನ ಪೊಲೀಸ್ನವ್ರು? ಅಷ್ಟೊಂದು ಪುರ್ಸೊತ್ತಾಗಿದ್ದೀರೇನ್ರಿ ಹೈಗ್ರೌಂಡ್ಸ್ನವರು? ಇಂಥದಿನ್ನು ಎಷ್ಟೆಷ್ಟು ಬರುತ್ತೋ ಹಂಗಾರೆ. ಕರ್ನಾಟಕ ರಾಜ್ಯದ ವಿಚಾರದಲ್ಲಿ ಮಾತಾಡ್ತಿದ್ದಾಗ ಮಧ್ಯಪ್ರದೇಶದಲ್ಲೂ ಅಲ್ಲಿಯ ಯೂಟ್ಯೂಬರ್ಗಳ ಕೇಸ್ಗಳು ಅಲ್ಲಿ ಕೇಸು, ಅಲ್ಲಿ ಪೊಲೀಸ್, ಇಲ್ಲಿಗೂ ಇದಕ್ಕೆಲ್ಲ ಎಂಡಿದೆಯಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇಲ್ಲ. ಆಲ್ ರೈಟ್, ಹೋದ್ರು. ಬಟ್ ಆ ವ್ಯಕ್ತಿ ಯಾಕೆ ಬಂದಿದ್ದೀರಿ ನನ್ನನ್ನು ಬಂದ್ಸಕ್ಕೆ, ನೀವು ಏನು ಲೋಕಲ್ ಪೊಲೀಸ್ಗೆಲ್ಲ ಹೇಳಿದ್ದೀರಾ ಅಂತೆಲ್ಲ ಇವ್ರು ಕೇಳಿದ್ದಾರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಸರಿ, ಅವರು ಟ್ಯಾಗ್ ಮಾಡ್ಬಿಟ್ರಂತೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿಗೆ ಹಿಂಗೆಲ್ಲ ಬಂದಿದ್ದಾರೆ ಅಂತೇಳಿ ಪೊಲೀಸ್ನವ್ರಿಗೂ ದೂರು ಕೊಟ್ರಂತೆ. ಕೂಡಲೇ ಪೊಲೀಸ್ನವ್ರು ಬಂದರು, ನಮ್ಮ ಪೊಲೀಸ್ನವ್ರನ್ನೇ ಕರ್ಕೊಂಡು ಹೋಗ್ಬಿಟ್ರು ಕರ್ನಾಟಕ ಪೊಲೀಸ್ನವ್ರು. ರುಕೋ ಜರ ಸಬರ್ ಕರೋ. ಅದಕ್ಕೆ ಆ ಯೂಟ್ಯೂಬರು, ಅಯ್ಯೋ ಗ್ಯಾರಂಟಿ ಯೋಜನೆಗೆ ನೀಡ್ಕೊಳ್ಳೋಕ್ಕೆ ಕಾಸಿಲ್ಲದೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿರೋ ಸರ್ಕಾರ ಪಾಪ ನನ್ನನ್ನು ಬಂಧಿಸೋಕೆ ನೋಯ್ಡಾವರೆಗೂ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಅಂತ ಲೇವಡಿ ಮಾಡಾಕಿದ್ದಾರೆ. ನೋಟಿಸ್ ಕೊಡಕ್ಕೆ ಅಲ್ಲಿಗೆ ಹೋಗಿದ್ದೀರಾ? ಏನಪ್ಪ ಅದು 3 ಜನ? ಓಕೆ.